पूज्याय राघवेंद्राय सत्यधर्मरताय च भजतां कल्पवृक्षाय नमतां कामधेनुवे ವಿದ್ಯಾಧಿರಾಜ ಶ್ರೀ ರಾಜ ಎಸ್ ಗುರುರಾಜಾಚಾರ್ಯ ಇವರ ಕಲಿಯುಗ ಕಲ್ಪತರು ಮೇರು ಕೃತಿಯ ಧ್ವನಿಸುರಳಿ ಸಂಚಿಕೆ 98. ಹಿಂದಿನ ಸಂಚಿಕೆಯಲ್ಲಿ ಅಂಬಾರಿಯಲ್ಲಿ ಮೆರೆದ ಅಮರ ಗ್ರಂಥ ಎಂಬ ಶೀರ್ಷಿಕೆ ಕುರಿತು ಕೇಳಿದಿರಿ. ಶ್ರೀರಂಗದಲ್ಲಿ ಜ್ಞಾನಸತ್ರ ಎಂಬ ಶೀರ್ಷಿಕೆಯೊಂದಿಗೆ ಸಂಚಿಕೆ 98 ಇದೀಗ ನಿಮಗಾಗಿ. ಗುರುಗಳು ಸಂಚಾರ ಕ್ರಮದಿಂದ ಶ್ರೀರಂಗಕ್ಕೆ ದಯಮಾಡಿಸಿದರು ಮತ್ತು ಚಾತುರ್ಮಾಸ್ಯ ವ್ರತವನ್ನು ಅದೇ ಕಾಲದಲ್ಲಿ ಆಸ್ತಿಕ ಜನರ ಪ್ರಾರ್ಥನೆಯಂತೆ ಶ್ರೀ ಮಧ್ವ ಸಿದ್ಧಾಂತ ಪಾಠ ಪ್ರವಚನವನ್ನು ನೆರವೇರಿಸಲು ನಿಶ್ಚಯಿಸಿದರು. ಗುರುಗಳಲ್ಲಿ ಅಧ್ಯಯನ ಮಾಡಿ ಉದ್ಧತರಾಗುವ ಬಯಕೆಯಿಂದ ಶ್ರೀಮಠದ ವಿದ್ಯಾರ್ಥಿಗಳೊಡನೆ ನೂರಾರು ಜನ ಆಸ್ತಿಕರು ಪ್ರತಿದಿನ ಉತ್ಸಾಹದಿಂದ ಬರುತ್ತಿದ್ದರು. ಶ್ರೀಗಳವರು ಪ್ರಮಾಣ ಪದ್ಧತಿಯಿಂದ ಆರಂಭಿಸಿ ಚಂದ್ರಿಕೆಯವರೆಗೆ, ಅಂದರೆ ಪ್ರಮಾಣ ಪದ್ಧತಿ, ದಶಪ್ರಕರಣಗಳು, ದಶೋಪನಿಷತ್ ಭಾಷ್ಯಗಳು, ಬ್ರಹ್ಮಸೂತ್ರ ಭಾಷ್ಯ, ಋಗ್ಭಾಷ್ಯ, ಗೀತಾ ಭಾಷ್ಯಗಳನ್ನು ಟೀಕೆಗಳೊಡನೆಯೂ, ಅನುವ್ಯಾಖ್ಯಾನವನ್ನು ನ್ಯಾಯಸುಧೆಯೊಡನೆಯೂ, ತಾತ್ಪರ್ಯ ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವಗಳನ್ನು ಶ್ರೀ ವಿಜಯೇಂದ್ರ ಸುಧೀಂದ್ರ ಗುರುಗಳ ವ್ಯಾಖ್ಯಾನಗಳೊಡನೆಯೂ ಪಾಠ ಹೇಳಲು ಪ್ರಾರಂಭಿಸಿದರು. ಅದೊಂದು ಜ್ಞಾನಸತ್ರವಾಗಿ ಸಕಲ ಸಜ್ಜನರಿಗೆ ಪರಮಾನಂದಪ್ರದವಾಗಿ ಜರುಗುತ್ತಿತ್ತು. ಚಾತುರ್ಮಾಸ್ಯ ಸಂಕಲ್ಪವಾದ ಮೇಲೂ 6-7 ತಿಂಗಳ ಕಾಲ ಶ್ರೀರಂಗದಲ್ಲಿದ್ದು ಪಾಠ ಪ್ರವಚನವನ್ನು ನೆರವೇರಿಸಿದ ಗುರುಗಳು ಅನಂತರ ಜ್ಞಾನಸತ್ರದ ಅವಭೃತ ಸ್ನಾನರೂಪ ಮಂಗಳ ಸಮಾರಂಭವನ್ನು ನೆರವೇರಿಸಿ ಅದರ ಫಲವನ್ನು ಶ್ರೀರಂಗನಾಥ ದೇವರಿಗೆ ಅರ್ಪಿಸಿ ಶ್ರೀರಂಗನಾಥನ ಅನುಜ್ಞೆ ಪಡೆದು ಉತ್ತರ ದಿಕ್ಕಿನ ಕಡೆ ದಿಗ್ವಿಜಯ ಕೈಗೊಂಡು ಪ್ರಯಾಣ ಬೆಳೆಸಿದರು. ಶ್ರೀರಂಗದಿಂದ ಹೊರಟ ಗುರುಗಳು ನಾಮಗಿರಿ, ಅಂದರೆ ನಾಮಕಲ್ಲು ಕ್ಷೇತ್ರಕ್ಕೆ ಬಂದು ಅಲ್ಲಿ ಶ್ರೀ ನರಸಿಂಹದೇವರ ದರ್ಶನ ಮಾಡಿ ನಮಸ್ಕಾರಾದಿಗಳಿಂದ ಸೇವಿಸಿ ಅಂದಿನ ರಾತ್ರಿ ಅಲ್ಲಿ ವಾಸ ಮಾಡಿ ಮರುದಿನ ಅಲ್ಲಿಂದ ಬಾಣಾವರ, ವೆಲ್ಲೂರು ನಗರಕ್ಕೆ ವಿಜಯ ಮಾಡಿದರು. ಮುಂದಿನ ಶೀರ್ಷಿಕೆ ವೆಲ್ಲೂರಿನಲ್ಲಿ ದಿಗ್ವಿಜಯ. 17ನೇ ಶತಮಾನದಲ್ಲಿ ವೆಲ್ಲೂರು ಕನ್ನಡ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ವೀರ ವೆಂಕಟಪತಿರಾಯರ ತರುವಾಯ ನಾಲ್ವಡಿ ಶ್ರೀರಾಮದೇವರಾಯರು ರಾಜ್ಯಭಾರ ಮಾಡುತ್ತಿದ್ದರು. ಶ್ರೀ ಮದಾಚಾರ್ಯರ ಮಹಾಸಂಸ್ಥಾನಕ್ಕೂ ಕನ್ನಡ ಸಾಮ್ರಾಜ್ಯಾಧೀಶರಿಗೂ ಗುರು ಶಿಷ್ಯ ಬಾಂಧವ್ಯವಿತ್ತು. ಈಗ ಶ್ರೀ ರಾಘವೇಂದ್ರ ಗುರುಗಳು ರಾಜಧಾನಿಗೆ ಬರುವ ವಿಚಾರ ತಿಳಿದ ಚಕ್ರವರ್ತಿಯು ಶ್ರೀಪಾದಂಗಳವರನ್ನು ರಾಜವೈಭವದಿಂದ ಸ್ವಾಗತಿಸಿ ಭವ್ಯ ಮಂದಿರದಲ್ಲಿ ಬಿಡಾರ ಮಾಡಿಸಿದ. ಶ್ರೀಗಳವರ ಜ್ಞಾನ, ಭಕ್ತಿ, ವೈರಾಗ್ಯ, ಮಹಿಮಾದಿಗಳ ಪರಿಚಯ ಈಗಾಗಲೇ ಚಕ್ರೇಶನಿಗಾಗಿತ್ತು. ತಂಜಾವೂರಿನ ಕ್ಷಾಮ ನಿವಾರಣೆ, ಮಧುರೆಯಲ್ಲಿ ದಿಗ್ವಿಜಯ, ಅವರ ಗ್ರಂಥ ಆನೆಯ ಮೇಲೆ ಮೆರೆದಿದ್ದ ಎಲ್ಲ ವಿಚಾರಗಳನ್ನು ಕೇಳಿ ತಿಳಿದಿದ್ದ ರಾಮದೇವ ಗುರುಗಳಲ್ಲಿ ವಿಶೇಷ ಭಕ್ತಿ ಶ್ರದ್ಧೆಗಳನ್ನು ತಳೆದ. ಅರಮನೆಗೆ ಗುರುಗಳನ್ನು ವೈಭವದಿಂದ ಕರೆತಂದು ಪಾದಪೂಜೆ ಮಾಡಿ ಧನ, ಕನಕ, ವಸ್ತ್ರಾಭರಣ, ಗ್ರಾಮಗಳನ್ನು ದಾನ ಮಾಡಿ ಕೃತಾರ್ಥನಾದ. ವೆಲ್ಲೂರಿನ ರಾಜಸಭೆಯಲ್ಲಿ ನ್ಯಾಯ, ವೇದಾಂತ, ಶೈವಾದ್ವೈತಾದಿ ಶಾಸ್ತ್ರಕೋವಿದರು, ವಾದವಿದ್ಯಾ ವಿಶಾರದರು ಆದ ಅನೇಕ ವಿದ್ವಾಂಸರಿದ್ದರು. ಅವರಲ್ಲಿ ಭೈರವ ಭಟ್ಟ ಮತ್ತು ವೀರಭದ್ರ ಎಂಬಿರುವರು ಶೈವಾದ್ವೈತ ಮತ ಪ್ರತಿಷ್ಠಾಪಕರಾಗಿದ್ದರು. ಅವರಿಗೆ ನೂರಾರು ಜನ ಶಿಷ್ಯರಿದ್ದರು. ಮತ್ತರಾದ ಭೈರವ ಭಟ್ಟ, ವೀರಭದ್ರರು ಶಿಷ್ಯರಿಂದೊಡಗೂಡಿ ಬಂದು ರಾಜಸಭೆಯಲ್ಲಿ ಗುರುಗಳನ್ನು ತಮ್ಮೊಡನೆ ವಾದ ಮಾಡಲು ಆಹ್ವಾನಿಸಿದರು. ಇತಿ ಶಿರೋಮಣಿಗಳಾದ ಶ್ರೀ ರಾಘವೇಂದ್ರ ಗುರುಗಳ ಭವ್ಯ ವ್ಯಕ್ತಿತ್ವ, ದಿವ್ಯ ತೇಜಸ್ಸು ಸಭಾಜನರ ಚಿತ್ತವನ್ನಾಕರ್ಷಿಸುತ್ತಿತ್ತು. ಸ್ವರ ಸುಂದರ ರೂಪದ ಅವರ ಭವ್ಯ ನಿಲುವು ಅವರ ಮಹಾತ್ಮ್ಯ ಸೂಚಕವಾಗಿತ್ತು. ಸರ್ವತಂತ್ರ ಸ್ವತಂತ್ರರಾದ ಗುರುಗಳು ವಾದಕ್ಕೆ ಸಿದ್ಧರಾಗಿ ಕುಳಿತಾಗ ಪ್ರಖರ ಕಾಂತಿ ಪುಂಜಗಳೊಂದಾಗಿ ಸೇರಿ ಗುರುಗಳ ಆಕೃತಿ ತಾಳಿದಂತಿತ್ತು. ಮುಖದಲ್ಲಿ ಅಲೌಕಿಕ ತೇಜಸ್ಸು ತಾಂಡವಿಸುತ್ತಿತ್ತು. ಅವರ ವಿಶಾಲ ಫಾಲ ಪ್ರದೇಶ ಶಾಸ್ತ್ರಗಳಲ್ಲಿ ಅವರಿಗಿರುವ ಪರಿಪೂರ್ಣ ವೈದುಷ್ಯ ನೈಪುಣ್ಯವನ್ನು ಸೂಚಿಸುತ್ತಿತ್ತು. ಮಿಂಚಿನಂತೆ ಮಿನುಗುವ ಅವರ ನೇತ್ರಗಳು ವಾಂಛಿತಾರ್ಥಪ್ರದ ಕಟಾಕ್ಷಪೂರ್ಣವಾಗಿ ಕಂಗೊಳಿಸುತ್ತಿತ್ತು. ಅವರ ವದನಾರವಿಂದವು ವಾಗ್ದೇವಿ ವಿಹಾರ ಸ್ಥಾನದಂತೆ ಬೆಳಗುತ್ತಿತ್ತು. ಜ್ಞಾನ ವೈರಾಗ್ಯ ಪೂರ್ಣರಾದ ಗುರುಗಳು ಮುಗುಳು ನಗೆಯಿಂದ ಅಭಯಹಸ್ತವನ್ನು ಪ್ರದರ್ಶಿಸಿ ವಾಕ್ಯಾರ್ಥಕ್ಕೆ ಸಿದ್ಧರಾದರು. ಅನಂತರ ಇತಿಹಾಸ ಪ್ರಸಿದ್ಧವಾದ ವಾಕ್ಯಾರ್ಥವು ಪ್ರಾರಂಭವಾಯಿತು. ಮೊದಲು ಭೈರವ ಭಟರು ನ್ಯಾಯಶಾಸ್ತ್ರದಲ್ಲಿ ಚಿಂತಾಮಣಿಕಾರನ ಗ್ರಂಥಾನುಸಾರವಾಗಿ ಬಲವಾದ ಪೂರ್ವಪಕ್ಷ ಮಾಡಿದರು. ಅದನ್ನು ಗುರುಗಳು ಅನುವಾದ ಮಾಡಿ ಅದರ ಮೇಲೆ ತರ್ಕತಾಂಡವೋಕ್ತ ಪ್ರಕಾರವಾಗಿ ಅನೇಕ ದೋಷಗಳನ್ನು ಹೇಳಿದರು. ಭೈರವ ಭಟ್ಟರ ಮುಖ ವಿವರಣವಾಯಿತು. ಹಠದಿಂದ ಮತ್ತೆ ತಮ್ಮ ವಾದವನ್ನು ಬಲಪಡಿಸಿ ವಾದಿಸಿದರು. ನಸುನಗುತ್ತಲೇ ಗುರುಗಳು ಕ್ಷಣಾರ್ಧದಲ್ಲಿ ಅದನ್ನು ಶತಶಃ ಖಂಡಿಸಿ
ಅದರ ಮೇಲೆ ಅನೇಕ ಕೋಟಿಗಳನ್ನು ಏರಿಸಿದರು. ಅದಕ್ಕೆ ಉತ್ತರ ಕೊಡಲಾಗದೆ ಭೈರವ ಭಟ್ಟರು ತತ್ತರಿಸುತ್ತಿರುವಾಗ ಸಭಾಸದರು ಗುರುಗಳ ವೈದುಷ್ಯವನ್ನು ಶ್ಲಾಘಿಸಿದರು. ಆಗ ವೀರಭದ್ರರು ಕುಪಿತರಾಗಿ ದ್ವೈತ ಸಿದ್ಧಾಂತವನ್ನು ವೇದ ವಿರುದ್ಧ ಮತವೆಂದು ಸಾರಿ ತಮ್ಮ ವಾದಕ್ಕೆ ಉಪಷ್ಟಂಭಕವಾಗಿ ಅನೇಕ ಪ್ರಮಾಣಗಳನ್ನು ಉದಾಹರಿಸಿ ವಿಜೃಂಭಿಸಿದರು. ಶ್ರೀಗಳವರು ಸಪ್ರಮಾಣವಾಗಿ ತಮ್ಮ ಮತವನ್ನು ಸಮರ್ಥಿಸಿದರು. ವೀರಭದ್ರರು ಅನೇಕ ಪ್ರಮಾಣಗಳನ್ನು ಮತ್ತೆ ಉದಾಹರಿಸಿ ವಾದಿಸಿದರು. ಶ್ರೀಪಾದರು ಶಾಂತ ರೀತಿಯಿಂದ ಶ್ರೀ ವಿಜಯೇಂದ್ರ ಗುರುಗಳ ನ್ಯಾಯ ಮೌಕ್ತಿಕಮಾಲೆಯ ಅಪೂರ್ವ ವಿಷಯಗಳನ್ನು ಅನುವಾದ ಮಾಡಿ ತಮ್ಮ ವಾಗ್ಬಹಿಕರಿಯಿಂದ ವೀರಭದ್ರನನ್ನು ನಿರುತ್ತರಗೊಳಿಸಿದರು. ಅಂದಿನ ವಾಕ್ಯಾರ್ಥ ಅಷ್ಟಕ್ಕೆ ಮುಕ್ತಾಯವಾಯಿತು. ಮರುದಿನದಿಂದ 2 ದಿನಗಳವರೆಗೆ ವೀರಭದ್ರ ಗುರುರಾಜರಲ್ಲಿ ಅಪೂರ್ವ ವಾದವಿವಾದವಾಗಿ ಕೊನೆಗೆ ವೀರಭದ್ರರು ಗುರುಗಳ ವಾದಶೈಲಿಗೆ ಝಾಂಜಾವತಕ್ಕೆ ಸಿಕ್ಕ ತರಗಲೆಯಂತಾಗಿ ಪರಾಜಿತರಾದರು. ಶ್ರೀಯವರ ವಿಜಯವನ್ನು ವಾದ ನಿರ್ಣಯಕಾರರು ಘೋಷಿಸಿದರು. ಇದರಿಂದ ಭೈರವ ಭಟ್ಟರಿಗೆ ಅಸಮಾಧಾನವಾಯಿತು. ಅವರು ಶ್ರೀಕಂಠ ಮತರೀತ್ಯ ಶ್ರೀ ಶಿವ ಸವೋತ್ತಮತ್ವ ಸ್ಥಾಪನೆ ಮಾಡಲು ಮುಂದೆ ಬಂದು ವೇದಾದಿಶಾಸ್ತ್ರಗಳು ಶಿವ ಸವೋತ್ತಮತ್ವನ್ನೇ ಸಾರುವುದೆಂಬ ಶೈವಾದ್ವೈತ ಮತ ಸಿದ್ಧಾಂತವನ್ನು ಬಲಪಡಿಸಿ ಪೂರ್ವಪಕ್ಷ ಮಂಡಿಸಿ ಇದಕ್ಕೇನು ಹೇಳುವಿರಿ ಎಂದರು. ಶ್ರೀಯವರು ನಸನಗುತ್ತಾ ಉತ್ತರವಿದೋ ಸಿದ್ಧವಾಗಿದೆ ಎಂದು ಹೇಳಿ ವಿಜಯೇಂದ್ರರ ಪರತತ್ವ ಪ್ರಕಾಶಿಕ, ತುರಿಯ ಶಿವಖಂಡನಂ ಮುಂತಾದ ಅದ್ವಿತೀಯ ಗ್ರಂಥಗಳನ್ನು ಅನುವಾದಿಸಿ ಪೂರ್ವಪಕ್ಷವನ್ನು ಶತಶಃ ಖಂಡಿಸಿದರು. ಭೈರವ ಭಟ್ಟರು ಗುರುಗಳ ಅಸಾಧಾರಣ ಪ್ರಜ್ಞಾ ತಾಂಡವದಿಂದ ವಿಸ್ಮಿತರಾದರು. ತಮಗೆ ಜಯ ಸಿಗದೆಂದು ಮನಗಂಡರು. ಆದರೂ ಛಲ ಬಿಡದೆ ವಾದಿಸಹತ್ತಿದರು. ಅವರಿಬ್ಬರ ವಾದ 5-6 ದಿನಗಳವರೆಗೆ ಮುಂದುವರಿಯಿತು. ಶ್ರೀ ರಾಘವೇಂದ್ರ ಗುರುಸಾರ್ವಭೌಮರು ಶ್ರೀ ಹರಿವಾಯುಗಳನ್ನು ಮನಸಾ ಸ್ಮರಿಸಿ ವಿಸ್ಮಿತರಾಗಿ ಅದುವರೆಗಿನ ಭೈರವ ಭಟ್ಟರ ಎಲ್ಲ ವಾದಗಳನ್ನು ಅನುವಾದಿಸಿ ಒಂದೊಂದು ವಿಷಯಗಳನ್ನು ಪ್ರತಿಭಾಪುಂಜ ರಂಜಿತ ವಾಗ್ಬಾಣಗಳಿಂದ ಚಿನ್ನ ಭಿನ್ನ ಮಾಡುತ್ತಾ ವಾದಿಸಲಾರಂಭಿಸಿದರು. ಉತ್ತುಂಗ ರಂಗಗಳಿಂದ ಭರದಿಂದ ಮುನ್ನುಗ್ಗುವ ಗಂಗಾ ಪ್ರವಾಹದಂತೆ ಶ್ರೀ ಗುರುಸಾರ್ವಭೌಮರ ವದನಾರವಿಂದದಿಂದ ಶ್ರೀ ಮದಾನಂದ ತೀರ್ಥ ಭಾರತಿಯು ಹೊರಹೊಮ್ಮಹತ್ತಿತು. ಶ್ರೀಯವರ ಪಾಂಡಿತ್ಯ, ಪ್ರತಿಭೆ, ವಾದಶೈಲಿ, ಪ್ರಮಾಣೋದಾಹರಣ ವೈಖರಿ, ಸ್ವಮತ ಸ್ಥಾಪನ ಧೌರೇಯತೆಗಳನ್ನು ಕಂಡು ಸಮಸ್ತ ಸಭಿಕರು ಆನಂದಿಸಿದರು. ಶ್ರೀಯವರ ಮುಖದಿಂದ ಹೊರಡುತ್ತಿದ್ದ ಪ್ರಮಾಣೋಪನ್ಯಾಸವು ಶ್ರೀ ರಘುರಾಮನ ಅಕ್ಷಯ ಬತ್ತಳಿಕೆಯಿಂದ ಹೊರಹೊಮ್ಮಿ ಪ್ರತಿ ಭಟರನ್ನು ಚಿನ್ನ ವಿಚ್ಛಿನ್ನಗೊಳಿಸುವ ಶರಗಳಂತೆ ಕಂಗೊಳಿಸುತ್ತಿತ್ತು. ಶ್ರೀಯವರ ಒಂದೊಂದು ಪ್ರಮಾಣಗಳು ಭೈರವ ಭಟ್ಟರ ವಾದವನ್ನೆಲ್ಲ ಛಿದ್ರ ವಿಚಿತ್ರಗೊಳಿಸಿದವು. ಆ ಜ್ಞಾನಜ್ಯೋತಿಯ ಪ್ರಖರ ತೇಜಸ್ಸಿನ ಮುಂದೆ ನಿಲ್ಲಲಾಗದೆ ಭೈರವ ಭಟ್ಟರು ನಿರ್ವಿಣ್ಣರಾದರು. ಅವರ ಮುಖ ಕಳೆಗುಂದಿತು ಮತ್ತು ಮಾತು ತೊದಲಹತ್ತಿತು. ಕೊನೆಗೆ ಗುರುಗಳ ವಾದಕ್ಕೆ ತಲೆಬಾಗಿ ಜಿತೋಸ್ಮಿ ಎಂದು ಉದ್ಗರಿಸಿ ಸಾಷ್ಟಾಂಗವೆರಗಿ ಬಿಟ್ಟರು. ಅಜೇಯರೆನಿಸಿದ ಆಸ್ಥಾನದ ದಿಗ್ಧಂತೆ ಪಂಡಿತರಿಬ್ಬರು ಪರಿಚಿತರಾದುದನ್ನು ಕಂಡು ರಾಮದೇವ ಅಚ್ಚರಿಗೊಂಡ. ಗುರುಪಾದರ ಜ್ಞಾನದ ಪ್ರಭಾವವನ್ನರಿತು ಮಹಾಪ್ರಭುವು ಗುರುಗಳಿಗೆ ಅಸಾಧಾರಣ ಗೌರವಗಳನ್ನು, ಗ್ರಾಮ ಭೂಮಿಗಳನ್ನು, ಶ್ವೇತ ಛತ್ರ ಚಾಮರ ಚೌರಿಗಳನ್ನು, ಧನ ಕನಕಾಭರಣ ಶಾಲು ಫಲಪುಷ್ಪಗಳನ್ನು ಅರ್ಪಿಸಿ ಕೃತಾರ್ಥನಾದ. ಕರ್ನಾಟಕ ರಾಜಧಾನಿಯಲ್ಲಿ ಶ್ರೀ ಗುರುರಾಜರಿಗೆ ದೊರೆತ ಈ ಅಭೂತಪೂರ್ವ ವಿಜಯವು ಗುರುಗಳ ಅಮರ ಚರಿತ್ರೆಯಲ್ಲಿನ ಒಂದು ಪ್ರಮುಖ ಘಟ್ಟವೆಂದು ಹೇಳಬಹುದು. ಇದರಿಂದ ಗುರುಗಳ ಕೀರ್ತಿ ದಿಗಂತ ವಿಶ್ರಾಂತವಾಯಿತು. ಇಂತು ದ್ವೈತ ಸಿದ್ಧಾಂತದ ವಿಜಯ ದುಂದುಬಿಯನ್ನು ಮೊಳಗಿಸಿದ ಶ್ರೀ ರಾಘವೇಂದ್ರ ಗುರುಗಳು ವೆಲ್ಲೂರಿನಿಂದ ಮುಂದಕ್ಕೆ ಪ್ರಯಾಣ ಬೆಳೆಸಿದರು. ಮುಂದಿನ ಭಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶ್ರೀಗಳವರು ಶಿಷ್ಯೋದ್ಧಾರಾಸಕ್ತರಾಗಿ ದಿಗ್ವಿಜಯ ಯಾತ್ರೆ ಹೊರಟ ಶ್ರೀಗಳವರು ಎಲ್ಲ ಕಡೆ ಶಿಷ್ಯ ಭಕ್ತ ಜನೋದ್ಧಾರ, ದೀನದಲಿತ ಜನರ ಕಲ್ಯಾಣವೆಸಗುತ್ತಾ ತಮ್ಮ ಮಹಿಮೆಗಳಿಂದ ಸರ್ವಜನರ ಕಾಂಕ್ಷಿತಗಳನ್ನು ಪೂರೈಸುತ್ತಾ ದಕ್ಷಿಣ ದೇಶದ ಸಂಚಾರ ಮುಗಿಸಿ ಇಂದಿನ ದಕ್ಷಿಣ ಕನ್ನಡ ಜಿಲ್ಲೆಯ ಕಡೆಗೆ ಹೊರಟು ಸಂಚಾರ ಕ್ರಮದಲ್ಲಿ ಗುರುರಾಜರು ವಿಷ್ಣುಮಂಗಲಕ್ಕೆ ಬಂದರು. ಅಲ್ಲಿ ಶ್ರೀಹರಿಯನ್ನು ಆರಾಧಿಸಿ ಪರಮಾತ್ಮನ ದರ್ಶನ ಸೇವನಾದಿಗಳಿಂದ ಸಂತುಷ್ಟರಾದ ಗುರುಗಳು ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬಂದರು. ಭಕ್ತರ ಕುಷ್ಠಾದಿ ರೋಗಗಳನ್ನು ಕಳೆದು ಅನುಗ್ರಹಿಸುವ ಶಿವಕುಮಾರನಾದ ಶ್ರೀ ಸುಬ್ರಹ್ಮಣ್ಯನನ್ನು ಭಕ್ತಿಯಿಂದ ಸೇವಿಸಿ ಅಲ್ಲಿ ಕೆಲಕಾಲ ವಾಸ ಮಾಡಿ ತತ್ವಧರ್ಮ ಪ್ರಸಾರ ಮಾಡುತ್ತಾ ಸಜ್ಜನರನ್ನು ಅನುಗ್ರಹಿಸಿದರು. ದ್ವೈತ ಸಿದ್ಧಾಂತಕ್ಕೆ ಆಧಾರ ಸ್ತಂಭರಾದ ತಪಸ್ವಿಗಳಾದ ರಾಘವೇಂದ್ರ ಯತಿ ಪುಂಗವರು ದ್ವೈತ ಸಿದ್ಧಾಂತದ ಮೂಲ ನೆಲೆಯಾದ ಶ್ರೀ ಉಡುಪಿ ಕ್ಷೇತ್ರಕ್ಕೆ ದಯಮಾಡುವ ವಿಚಾರವರಿತ ಪರ್ಯಾಯ ಪೀಠದ ಶ್ರೀ ಸೋದೆ ಮಠಾಧೀಶ್ವರರು ಸರ್ವಜ್ಞ ಸಿಂಹಾಸನಾಧೀಶ್ವರರನ್ನು ಗೌರವದಿಂದ ಸ್ವಾಗತಿಸಲು ಸಕಲ ವ್ಯವಸ್ಥೆಗಳನ್ನು ಮಾಡಿದರು. ಮುಂದಿನ ಭಾಗ ಉಡುಪಿಯಲ್ಲಿ ವಾಸ, ಗ್ರಂಥರಚನೆ. ಹಿಂದೆ ವಿಜಯೇಂದ್ರರಿಗೆ ಸ್ನೇಹದ ಕಾಣಿಕೆಯಾಗಿ ಶ್ರೀ ವಾದಿರಾಜರು ನೀಡಿದ್ದ ಕನಕನ ಕಿಂಡಿಯ ಎದುರಿಗಿರುವ ಮಠವನ್ನು
ಗುರುಗಳ ಅಣತಿಯಂತೆ ಸುಣ್ಣ ಬಣ್ಣಗಳಿಂದ ಅಲಂಕರಿಸಿ ಸಿದ್ಧಪಡಿಸಲಾಯಿತು. ಶ್ರೀ ಗುರುರಾಜರು ಉಡುಪಿಗೆ ದಯಮಾಡಿಸಿದರು. ರಜತ ಪೀಠಪುರದ ಗ್ರಾಮ ಸೀಮೆಯಲ್ಲಿ ಶ್ರೀ ಪರ್ಯಾಯ ಮಠದ ಮುಖ್ಯಾಧಿಕಾರಿಗಳು, ಅಷ್ಟಮಠದ ಉಳಿದ 7 ಜನ ಪೀಠಾಧೀಶ್ವರರ ಪ್ರತಿನಿಧಿಗಳು, ಪಂಡಿತ ವಿದ್ಯಾರ್ಥಿಗಳು, ಕ್ಷೇತ್ರವಾಸಿಗಳಾದ ಲೌಕಿಕ ವೈದಿಕರು, ಸುತ್ತಮುತ್ತಲಿನ ಗ್ರಾಮಗಳ ಆಸಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿ ಸಕಲ ವಾದ್ಯ ವೇದ ಘೋಷ ಪೂರ್ಣ ಕುಂಭಗಳೊಡನೆ ಶ್ರೀ ಗುರುರಾಜರನ್ನು ಸ್ವಾಗತಿಸಿದರು. ಶ್ರೀ ಗುರುರಾಜರು ಕುಶಲ ಪ್ರಶ್ನೆ ಮಾಡಿದ ಮೇಲೆ ಶ್ರೀಕೃಷ್ಣ ಮಠದ ಸುವರ್ಣ ಪಾಲಿಕೆಯಲ್ಲಿ ಶ್ರೀ ಗುರುರಾಜರನ್ನು ಮಂಡಿಸಿ ವೈಭವದಿಂದ ಮೆರವಣಿಗೆ ಹೊರಡಿಸಿ ಶ್ರೀಕೃಷ್ಣ ಮಠಕ್ಕೆ ಕರೆತರಲಾಯಿತು. ಭಕ್ತಜನರು ಬೀದಿ ಬೀದಿಗಳಲ್ಲಿ ಗುರುಗಳಿಗೆ ಲಾಜಾ ಪುಷ್ಪಗಳಿಂದ ವರ್ಷಣ ಮಾಡಿ ಆರತಿ ಎತ್ತಿ ಪುಷ್ಪಹಾರ ಸಮರ್ಪಿಸಿ ಜಯ ಜಯಕಾರದಿಂದ ಗೌರವಿಸುತ್ತಿದ್ದರು. ಶ್ರೀಕೃಷ್ಣ ಮಠದ ದ್ವಾರದಲ್ಲಿ ಶ್ರೀ ಪರ್ಯಾಯ ಮಠಾಧೀಶರು ಗುರುರಾಜರನ್ನು ಗೌರವದಿಂದ ಸ್ವಾಗತಿಸಿ ಆಲಂಗಿಸಿ ಕುಶಲ ಪ್ರಶ್ನೆ ಮಾಡಿ ಶ್ರೀಯವರಿಗೆ ಹಸ್ತಲಾಗ ಬಿತ್ತು ಶ್ರೀಕೃಷ್ಣ ಸನ್ನಿಧಿಗೆ ಕರೆದೊಯ್ದರು. ಆ ಒಂದು ವೈಭವ ಸಂಭ್ರಮ ಅಭೂತಪೂರ್ವವಾಗಿತ್ತು. ಜಗನ್ಮೋಹನಾಕಾರನಾದ ಶ್ರೀಕೃಷ್ಣನ ದರ್ಶನವಾದ ಕೂಡಲೇ ಗುರುರಾಜರು ಸಾಷ್ಟಾಂಗ ಬೆರಗಿ ಪ್ರಣಾಮ ಸಲ್ಲಿಸಿ ಎದ್ದು ನಿಂತು ದೇವನನ್ನು ಎವೆಯಿಕ್ಕದೆ ನೋಡಹತ್ತಿದರು. ಅವರ ಮೈ ರೋಮಾಂಚನಗೊಂಡಿತು. ಕಣ್ಣಿನಿಂದ ಆನಂದಾಶ್ರು ಹರಿಯಿತು. ಗದ್ಗದ ಕಂಠದಿಂದ ಶ್ರೀಕೃಷ್ಣನನ್ನು ವೇದ ಮಂತ್ರಗಳಿಂದ ಸ್ತುತಿಸಹತ್ತಿದರು. ಪರ್ಯಾಯ ಪೀಠಾಧೀಶರು ಗುರುಗಳಿಂದ ದೇವರಿಗೆ ಸುವರ್ಣಾರತಿಯನ್ನು ಮಾಡಿಸಿ ಭಗವದರ್ಪಿತ ತುಳಸಿ ಪುಷ್ಪಮಾಲಿಕೆ ಹಾಕಿ ಫಲಮಂತ್ರಕ್ಷತಾ ಪ್ರಸಾದವನ್ನು ಸಮರ್ಪಿಸಿದರು. ಅನಂತರ ಸಭಾಭವನಕ್ಕೆ ಬಂದು ಆಸನಾಸೀನರಾದ ಮೇಲೆ ವೇದಘೋಷವಾಗಿ ಪರ್ಯಾಯ ಗುರುಗಳಿಂದ ಸ್ವಾಗತ, ಪಂಡಿತರ ಉಪನ್ಯಾಸ, ಗುರುರಾಜರ ಉಪದೇಶಾದಿಗಳು ಜರುಗಿದ ಮೇಲೆ ಗುರುಗಳು ಕೆಲಕಾಲ ಉಡುಪಿಯಲ್ಲಿದ್ದು ಶ್ರೀಕೃಷ್ಣನನ್ನು ಸೇವಿಸಿ ಗ್ರಂಥ ರಚನೆ ಮಾಡಿ ಅನುಗ್ರಹೀತರಾಗಬೇಕೆಂಬ ಆಶಯವನ್ನು ಪರ್ಯಾಯ ಪೀಠಾಧೀಶರಿಗೆ ತಿಳಿಸಿದಾಗ ಅವರು ಪರಮಾನಂದದಿಂದ ತಾವು ದ್ವೈತ ಸಿದ್ಧಾಂತ ಪ್ರತಿಷ್ಠಾಪಕರು, ತಮ್ಮ ಕೀರ್ತಿ ಕೇಳಿ ಆನಂದಿಸಿದ್ದೇವೆ. ಮೇಲಾಗಿ ತಮ್ಮ ಮಹಾಪೀಠಕ್ಕೂ ತಮ್ಮ ಪೀಠಕ್ಕೂ ಬಹುಕಾಲದ ಸ್ನೇಹ ಸಂಬಂಧವಿದೆ. ತಾವು ಎಷ್ಟು ಕಾಲ ಬೇಕಾದರೂ ಇಲ್ಲಿದ್ದು ಗ್ರಂಥ ರಚನೆ, ಪಾಠ ಪ್ರವಚನಾದಿಗಳಿಂದ ಶ್ರೀಕೃಷ್ಣನನ್ನು ಸೇವಿಸಬಹುದು. ನಾವು ಮಾತ್ರವಲ್ಲ, ಎಲ್ಲ ಪೀಠಾಧೀಶ್ವರರೂ ತಮಗೆ ಸರ್ವವಿಧ ಸಹಾಯ ಸಹಕಾರ ನೀಡುತ್ತೇವೆ. ಶ್ರೀಕೃಷ್ಣ ಮಠವು ತಮ್ಮದೆಂದೇ ಭಾವಿಸಬೇಕು ಎಂದು ಸೌಜನ್ಯದಿಂದ ಗುರುರಾಜರಿಗೆ ತಿಳಿಸಿದರು. ಶ್ರೀಯವರಿಗೆ ಅದರಿಂದ ಪರಮಾನಂದವಾಯಿತು. ಅನಂತರ ತಮ್ಮ ಮಠಕ್ಕೆ ದಯಮಾಡಿಸಿದರು. ಮರುದಿನ ಗುರುಗಳು ಶ್ರೀಕೃಷ್ಣ ಸನ್ನಿಧಿಗೆ ಬಂದು ಅಪಾರ ಧನ ಕನಕ ಪೀತಾಂಬರ ಆಭರಣಗಳನ್ನು ಸಮರ್ಪಿಸಿದರು ಮತ್ತು 7 ದಿನಗಳ ಕಾಲ ಶ್ರೀಕೃಷ್ಣನಿಗೆ ಸಕಲ ಉತ್ಸವಗಳನ್ನು ನೆರವೇರಿಸಲು ಪರ್ಯಾಯ ಪೀಠಾಧೀಶರಿಗೆ ಅಪಾರ ಧನವನ್ನು ಕೊಟ್ಟರು. ಅಂದಿನಿಂದಲೇ 7 ದಿನಗಳ ಕಾಲ ಸಪ್ತರಾತ್ರೋತ್ಸವವು ಶ್ರೀಕೃಷ್ಣನಿಗೆ ಶ್ರೀ ಗುರುರಾಜರ ಸೇವಾರೂಪವಾಗಿ ವಿಜೃಂಭಣೆಯಿಂದ ನೆರವೇರಿತು. ಪ್ರತಿದಿನವೂ ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಶ್ರೀ ಪರ್ಯಾಯ ಪೀಠಾಧೀಶರು ಗುರುರಾಜರು ತಮ್ಮ ತಮ್ಮ ಸಂಸ್ಥಾನ ದೇವತಾರಾಧನೆಯನ್ನು ನೆರವೇರಿಸುತ್ತಿದ್ದು, ತೀರ್ಥಪ್ರಸಾದ ಚೌಕಿಯಲ್ಲಿ ಒಟ್ಟಿಗೆ ಪಂಡಿತ ಮಂಡಳಿಯೊಡನೆ ಭಿಕ್ಷಾ ಸ್ವೀಕಾರ, ಪಾಠ ಪ್ರವಚನ, ಪಂಡಿತರ ಉಪನ್ಯಾಸ, ಎಲ್ಲ ಪೀಠಾಧೀಶರ ಉಪದೇಶಾದಿಗಳು ಜರುಗುತ್ತಿದ್ದು ಅದೊಂದು ಜ್ಞಾನಸತ್ರವಾಗಿ ಪರಿಣಮಿಸಿ ಸಜ್ಜನರಿಗೆ ಪರಮಾನಂದವನ್ನುಂಟು ಮಾಡಿತು. ವಾಗ್ದೇವಿಯ ಆದೇಶದಂತೆ ಗುರುರಾಜರು ಗ್ರಂಥ ರಚನೆ ಮಾಡಲು ದ್ವೈತ ಸಿದ್ಧಾಂತದ ಉಗಮಸ್ಥಾನವು, ಶ್ರೀ ಮದಾಚಾರ್ಯರ ಜನ್ಮಸ್ಥಳವು, ಶ್ರೀಕೃಷ್ಣ ಸನ್ನಿಧಾನಯುಕ್ತವೂ ಆದ ಉಡುಪಿಯೇ ಯೋಗ್ಯ ಸ್ಥಳವೆಂದು ಭಾವಿಸಿ ಒಂದು ಶುಭ ಮುಹೂರ್ತದಲ್ಲಿ ಶ್ರೀಕೃಷ್ಣನ ಪ್ರೇರಣೆ, ವಾಗ್ದೇವಿಯ ಅಪ್ಪಣೆಯಂತೆ ಶ್ರೀ ವ್ಯಾಸರಾಜರು ರಚಿಸಿದ ದ್ವೈತ ಸಿದ್ಧಾಂತಕ್ಕೆ ಆಧಾರ ಸ್ತಂಭವಾದ ಚಂದ್ರಿಕೆಗೆ ಪ್ರಕಾಶ ಎಂಬ ವ್ಯಾಖ್ಯಾನವನ್ನು ಪ್ರಾರಂಭಿಸಿದರು. ಶ್ರೀ ಬಾದರಾಯಣರ ಬ್ರಹ್ಮಸೂತ್ರಗಳಿಗೆ ಪರಂಪರಾ ವ್ಯಾಖ್ಯಾನ ರೂಪವಾದ ಚಂದ್ರಿಕೆಯನ್ನು ವಿವರಿಸುವ ಮೊದಲು ಮೂಲವಾದ ಬ್ರಹ್ಮಸೂತ್ರಗಳ ಹೃದಯವನ್ನೇ ಬಿಚ್ಚಿ ತೋರಿಸುವ ಹೃದಯಂಗಮವಾದ ವ್ಯಾಖ್ಯಾನ ರಚಿಸುವುದು ಯುಕ್ತವೆಂದಾಲೋಚಿಸಿ ಶ್ರೀಗಳವರು ಬ್ರಹ್ಮಸೂತ್ರಗಳ ಅರ್ಥವನ್ನು ವಿವರಿಸುವ ತಂತ್ರದೀಪಿಕಾ ಎಂಬ ಸ್ವತಂತ್ರ ಗ್ರಂಥವನ್ನು ರಚಿಸಿದರು. ಅದು ಪ್ರತಿಯೊಂದು ಬ್ರಹ್ಮಸೂತ್ರಾರ್ಥಗಳನ್ನು ಪರಿಷ್ಕಾರವಾಗಿ ನಿರೂಪಿಸುವ ಮಹಾಗ್ರಂಥವಾಯಿತು. ಅದರಂತೆ ಬ್ರಹ್ಮಸೂತ್ರಗಳ ಅಧಿಕರಣಗಳಲ್ಲಿ ಹೇಳಿರುವ ವಿಷಯಗಳನ್ನು ತಾತ್ಪರ್ಯ ರೂಪವಾಗಿ ವಿವರಿಸುವ ನ್ಯಾಯಮುಕ್ತಾವಲಿ ಎಂಬ ಗಂಭೀರ ಶೈಲಿಯ ವಿದ್ವಜ್ಜನೋಪಕಾರಕವಾದ ಗ್ರಂಥವನ್ನು ರಚಿಸಿದರು. ಬ್ರಹ್ಮಸೂತ್ರಗಳ ಮೇಲಿನ 2 ಕೃತಿಗಳು ಗುರುಗಳ ಪಾಂಡಿತ್ಯಕ್ಕೆ ಸಾಕ್ಷೀಭೂತವಾದ ಕೃತಿಗಳೆನಿಸಿದವು. ತಂತ್ರದೀಪಿಕೆಯನ್ನು ರಚಿಸಿದ ಮೇಲೆ ನ್ಯಾಯಮುಕ್ತಾವಳಿಯನ್ನು, ನಂತರ ಶ್ರೀ ಮದಾಚಾರ್ಯರ ಅನುವ್ಯಾಖ್ಯಾನಕ್ಕೆ ಟಿಪ್ಪಣಿಯಾದ ಶ್ರೀ ಜಯಮುನಿಗಳ ಮೇರುಕೃತಿಯಾದ ಶ್ರೀಮನ್ಯಾಯಸುಧಾಕ್ಕೆ ಪರಿಮಳ ಎಂಬ ಜಗನ್ಮಾನ್ಯ ಟಿಪ್ಪಣಿಯನ್ನು ರಚಿಸಿ ತರುವಾಯ ಅರ್ಧಕ್ಕೆ ನಿಲ್ಲಿಸಿದ್ದ ಚಂದ್ರಿಕಾ ವ್ಯಾಖ್ಯಾನವಾದ ಪ್ರಕಾಶವನ್ನು ಮುಗಿಸಿ ಎಲ್ಲ ಗ್ರಂಥಗಳನ್ನು ಶ್ರೀಕೃಷ್ಣನಿಗೆ ಸಮರ್ಪಿಸಿ ವಾಗ್ದೇವಿಯ ಅಣತಿಯನ್ನು ಪೂರ್ಣ ಮಾಡಿ ಧನ್ಯರಾದರು. ಗ್ರಂಥ ರಚನೆಯಿಂದ ಗುರುಗಳ ಕೀರ್ತಿ ದಶ ದಿಕ್ಕುಗಳಿಗೂ ಹರಡಿತು. ಈ ಗ್ರಂಥಗಳು ಮುಂದೆ ತಮ್ಮ ಪೀಠದಲ್ಲಿ ಬರುವ ಶ್ರೀ ಸುಮತೀಂದ್ರ ತೀರ್ಥರಿಗೆ ಸಹಾಯಕವಾಗಲೆಂದು ರಚಿಸಿದರು.
ಉಡುಪಿಯಲ್ಲಿ 6 ಋತುಗಳಲ್ಲಿಯೂ ಶಿಷ್ಯರು ಏರ್ಪಡಿಸಿದ ವಿವಿಧ ಉತ್ಸವಗಳನ್ನು ಗುರುಗಳು ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ನಡೆಸಿ ಸಜ್ಜನರಿಗೆ ಆನಂದವನ್ನುಂಟು ಮಾಡಿದರು. ಶ್ರೀ ಗುರುರಾಜರು ಚೈತ್ರ ಶುಕ್ಲ ನವಮಿ ದಿವಸ ಶ್ರೀಕೃಷ್ಣ ಸನ್ನಿಧಿಯ ಮುಂದಿನ ಮಂಟಪದಲ್ಲಿ ಮೂಲ ರಾಮದೇವರ ಮಹಾಭಿಷೇಕವನ್ನು ವೈಭವದಿಂದ ಆಚರಿಸಿದರು. ಚತುರ್ಯುಗ ಮೂರ್ತಿಯ ವಿಶ್ವರೂಪ ದರ್ಶನದಿಂದ ಸಕಲರೂ ಪಾವನರಾದರು. ಈ ಹೊತ್ತಿಗಾಗಲೇ ಶ್ರೀಗಳವರು 10 ಬಾರಿ ಚಂದ್ರಿಕಾ, ನ್ಯಾಯಮೃತ, ತರ್ಕತಾಂಡವ, ಶ್ರೀಮನ್ಯಾಯಸುಧಾ ಗ್ರಂಥವನ್ನು 106 ಜನ ಶಿಷ್ಯರಿಗೆ ಮಂಗಳ ಮಾಡಿದ್ದರು. ಅದರಿಂದ ಅವರಿಗೊಂದು ವಿಧ ಉಲ್ಲಾಸ ಉಂಟಾಗಿತ್ತು. ಶ್ರೀಯವರ ಜೀವನದ ಅನೇಕ ಮುಖ್ಯ ಘಟನೆಗಳು ಉಡುಪಿಯಲ್ಲಿ ಜರುಗಿದವು. ಅದರಲ್ಲಿ ಮುಖ್ಯವಾದುದು ಶ್ರೀಕೃಷ್ಣ ಸಾಕ್ಷಾತ್ಕಾರ. ಇಲ್ಲಿಗೆ ಸಂಚಿಕೆ 98 ಮುಕ್ತಾಯ. ಶ್ರೀಕೃಷ್ಣ ಸಾಕ್ಷಾತ್ಕಾರ ಎಂಬ ಶೀರ್ಷಿಕೆಯೊಂದಿಗೆ ಮುಂದಿನ ಸಂಚಿಕೆ ಆರಂಭ. ಶ್ರೀಕೃಷ್ಣಾರ್ಪಣಮಸ್ತು.